ರಾಜ್ಯಪಾಲರು ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವುದಕ್ಕೆ ನಕಾರವನ್ನು ವ್ಯಕ್ತಪಡಿಸಿದ್ದು ದಕ್ಷಿಣದ ರಾಜ್ಯಗಳು ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತಹ ಒಂದು ಅಂಶ ಚರ್ಚೆಯಲ್ಲಿತ್ತು. ಇದೀಗ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂತ ಚಿತ್ರಣ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಾಗತ್ತೆ. ಅದು ಕೂಡ ರಾಜ್ಯ ಸರ್ಕಾರ ಸಿದ್ಧಪಡಿಸುವಂತ ಭಾಷಣವನ್ನ. ರಾಜ್ಯಪಾಲರು ಪೂರ್ತಿಯಾಗಿ ಈ ಭಾಷಣವನ್ನ ಓದೋದು ಕಡ್ಡಾಯ. ಬಟ್ ಈ ಸಂದರ್ಭದಲ್ಲಿ ಅವರು ಯಾವುದೇ ವೈಯಕ್ತಿಕ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ವರ್ಷದ ಮೊದಲ ಅಧಿವೇಶನ ಏನ್ ನಾಳೆ ಕರೆಯಲಾಗಿದೆ, ಇದರಲ್ಲಿ ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯಪಾಲರು ಭಾಷಣ ಮಾಡಬೇಕು. ಪ್ರತಿ ವರ್ಷದ ಮೊದಲ ಅಧಿವೇಶನಕ್ಕೆ ಗವರ್ನರ್ ಅವರ ಭಾಷಣ ಕಡ್ಡಾಯ. ಗವರ್ನರ್ ಭಾಷಣವನ್ನ ರಾಜ್ಯ ಸಚಿವ ಸಂಪುಟ ಸಿದ್ಧಪಡಿಸುತ್ತೆ. ಸರ್ಕಾರದ ಯೋಜನೆಗಳೇನು, ಮುಂದೇನ್ ಪ್ಲಾನ್ಸು, ಈಗೇನೆಲ್ಲ ಮಾಡ್ತಿದ್ದಾರೆ, ಅನುಷ್ಠಾನಕ್ಕೆ ತಂದಿದ್ದಾರೆ, ಎಲ್ಲವನ್ನು ರಾಜ್ಯಪಾಲರು ಓದಬೇಕು ಅನ್ನುವಂತಹ ನಿಯಮಾವಳಿ ಇದೆ. ಬಟ್ ನಾಳೆಯ ವರ್ಷದ ಮೊದಲ ಅಧಿವೇಶನದ ಭಾಷಣಕ್ಕೆ ರಾಜ್ಯಪಾಲರು ನಕಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅನ್ನುವಂಥದ್ದಕ್ಕೆ ಕೂಡ ಅವರು ಒಂದಷ್ಟು ರೀಸನ್ಸ್ ಅನ್ನು ಕೋಟ್ ಮಾಡ್ತಿದ್ದಾರೆ. ಅದೆಲ್ಲವೂ ಇನ್ನೂ ಅಧಿಕೃತವಾಗಿ ಹೊರಗೆ ಬರಬೇಕು. ಪ್ರತಿ ವರ್ಷದ ಮೊದಲ ಅಧಿವೇಶನಕ್ಕೆ ಗವರ್ನರ್ ಭಾಷಣ ಕಡ್ಡಾಯ. ಗವರ್ನರ್ ಭಾಷಣವನ್ನ ರಾಜ್ಯ ಸಚಿವ ಸಂಪುಟ ಸಿದ್ಧಪಡಿಸುತ್ತೆ. ಬಟ್ ಇದೀಗ ಆ ಭಾಷಣಕ್ಕೆ ಕರ್ನಾಟಕದ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ನಾಳೆ ಅವರು ಸದನಕ್ಕೆ ಅಧಿವೇಶನಕ್ಕೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ. ಅದರ ಜೊತೆಗೆ ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಸದ್ಯ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ಸಿನ ಒಂದು ನಿಯೋಗ ರಾಜ್ಯಪಾಲರ ಮನವೊಲಿಕೆಯ ಕಸರತ್ತಿಗೆ ಮುಂದಾಗ್ತಾ ಇರೋದು. ಸದ್ಯ ಲೈವ್ ಅಪ್ಡೇಟ್ಸ್ ಏನ್ ಕೊಡ್ತೀರಿ ಈ ಕುರಿತಾಗಿ? ಅಂಡ್ ಇದು ನಾಳೆ ಅಧಿವೇಶನ ನಡೆಯುತ್ತಾ ಇಲ್ವಾ ಅನ್ನುವಂತ ಒಂದು ಬೇಸಿಕ್ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಪ್ರಜ್ವಲ, ಪ್ರಮುಖವಾಗಿ ಸರ್ಕಾರ ಮತ್ತೆ ಲೋಕಭವನದ ನಡುವೆ ನಡೀತಾ ಇರ್ತಕ್ಕಂಥ ಸಂಘರ್ಷ ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಬಿಬಿಜಿ ರಾಮ್ಜಿ ಯೋಜನೆ ವಿರೋಧಿಸಿ ನಾಳೆಯಿಂದ ಜಂಟಿ ಅಧಿವೇಶನವನ್ನ ಕರೆಯಲಾಗಿರ್ತಕ್ಕಂಥದ್ದು. ಈ ವಿಶೇಷ ಅಧಿವೇಶನ ಉದ್ದೇಶಿಸಿ ನಾಳೆ ಗವರ್ನರ್ ಅವರು ಭಾಷಣವನ್ನ ಮಾಡಬೇಕಾಗಿತ್ತು. ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು, ಈಗಷ್ಟೇ ಗವರ್ನರ್ ಅವರ ಮನವೊಲಿಕೆ ಮಾಡೋದಕ್ಕೆ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗನೂ ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಆ ಕಾರ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯಾವಳಿಯನ್ನ ನೋಡಬಹುದು. ಈಗ ಹೋಗ್ತಾ ಇರ್ತಕ್ಕಂಥವ್ರು ಎಚ್.ಕೆ. ಪಾಟೀಲ್ ಅವರು ಕೂಡ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ನಾಳೆ ಗವರ್ನರ್ ಅವರನ್ನ ಹೇಗಾದ್ರೂ ಮಾಡಿ ಮನವೊಲಿಕೆ ಮಾಡಿ ನಾಳೆ ಸದನಕ್ಕೆ ಕರ್ತರಬೇಕು, ಅವರ ಮುಖಾಂತರ ಒಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಬೇಕು ಅನ್ನೋ ಒಂದು ಇಕ್ಕಟ್ಟಿನಲ್ಲಿ ಈಗ ಸರ್ಕಾರ ಇರತಕ್ಕಂಥದ್ದು. ಪ್ರಮುಖವಾಗಿ ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗಿತ್ತು. ಆದರೆ ರಾಮ್ಜಿ ಯೋಜನೆ ಏನಿದೆ, ಈ ಯೋಜನೆಯ ಒಂದು ವಿರುದ್ಧವಾಗಿ, ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೆಲವೊಂದು ಆಕ್ಷೇಪಾರ್ಹ ಭಾಷಣವನ್ನ ತಯಾರು ಮಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತಾವು ಭಾಷಣ ಮಾಡಲ್ಲ ಅನ್ನೋ ಒಂದು ತೀರ್ಮಾನವನ್ನ ರಾಜ್ಯಪಾಲರು ಮಾಡಿಕೊಂಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಈ ವಿಚಾರವಾಗಿ CS ಶಾಲಿನಿ ರಜನೀಶ್ ಅವರಿಗೆ ಲೋಕಭವನದ ಅಧಿಕಾರಿಗಳು ಕರೆ ಮಾಡಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ರಾಮ್ಜಿ ಯೋಜನೆ ಏನಿದೆ, ಈ ಯೋಜನೆಯ ವಿರುದ್ಧ ಬಳಕೆ ಮಾಡಿರ್ತಕ್ಕಂಥ ಭಾಷಣದ ಕೆಲವು ಪದಗಳನ್ನ ತೆಗಿಬೇಕು, ಅದನ್ನ ಸ್ಕಿಪ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಮಧ್ಯಾಹ್ನದವರೆಗೂ ಕೂಡ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ CS ಭವನದಿಂದ ಆಗಲಿ ಅಥವಾ ಕಾನೂನು ಸಚಿವರಿಂದ ಬರದೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಇಂಥದ್ದೊಂದು ಕಟು ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಕರ್ನಾಟಕದ ಇತಿಹಾಸದಲ್ಲೇ ರಾಜ್ಯಪಾಲರೊಬ್ಬರು ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಬಹಳಷ್ಟು ಒಂದು ಮುಖಭಂಗವನ್ನ ಉಂಟು ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಇತಿಹಾಸದಲ್ಲಿ ರಾಜ್ಯಪಾಲರು ಇಂಥದ್ದೊಂದು ನಿರ್ಣಯವನ್ನ ಸರ್ಕಾರದ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥದ್ದು ಇದೇ ಮೊದಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿ ಮುಖಭಂಗದ ವಿಚಾರ. ಮುಂದೆ ಇವರಿಗೆ ಆಡಳಿತಾತ್ಮಕವಾಗಿ ಕೂಡ ಒಂದು ರೀತಿ ಕಪ್ಪು ಚುಕ್ಕೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಒಂದು ಮುಖಭಂಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗ CS ಅವರು ಹಾಗೆ ಎಚ್.ಕೆ. ಪಾಟೀಲ್, ಈ ಕಡೆ ಸಿಎಂ ಅವರ ಕಾನೂನು ಸಲಹೆಗಾರರು ಕೂಡ ಬಂದು ಅವರ ಮನವೊಲಿಕೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅರ್ಧ ಗಂಟೆಗೂ ಮೊದಲೇ ಸ್ಪೀಕರ್ UT ಖಾದರ್ ಅವರು ಹಾಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ರಾಜಭವನಕ್ಕೆ ಬಂದು ಅವರ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಜ್ಯಪಾಲರ ಒಂದು ನಡೆ ಏನಿರುತ್ತೆ, ಅವರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇರತಕ್ಕಂಥದ್ದು. ಒಂದು ವೇಳೆ ನಾಳೆ ಸದನಕ್ಕೆ ಹಾಜರಾಗಿ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗುತ್ತೆ. ಜೊತೆಗೆ ವಿರೋಧ ಪಕ್ಷಗಳ
ಪಕ್ಷಗಳಾದ ಬಿಜೆಪಿ ಮತ್ತೆ ಜೆಡಿಎಸ್ಗೂ ಕೂಡ ಪ್ರಬಲ ಅಸ್ತ್ರ ಸಿಕ್ಕಂಗೆ ಆಗುತ್ತೆ. ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಬಹುದು, ಅಥವಾ ರಾಜ್ಯ ಸರ್ಕಾರ ಸಂಪ್ರದಾಯವನ್ನ ಒಂದು ಮೀರಿದೆ, ರಾಜ್ಯಪಾಲರಿಗೆ ಯಾವುದೇ ರೀತಿಯ ಒಂದು ಗೌರವವನ್ನ ಕೊಟ್ಟಿಲ್ಲ ಅಂತ ಸದನದಿಂದಲೇ ವಾಕೌಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಮುಂದೆ ರಾಜ್ಯ ಸರ್ಕಾರ ಮತ್ತೆ ಗವರ್ನರ್ ನಡುವೆ ನಡೀತಾ ಇರ್ತಕ್ಕಂಥ ಈ ಒಂದು ಮನವೊಲಿಕೆ ಪ್ರಯತ್ನ ಏನಿದೆ, ಇದಕ್ಕೆ ರಾಜ್ಯಪಾಲರು ಒಪ್ಕೊಳ್ತಾರ ಅಥವಾ ನಾಳೆ ನಡಿಬೇಕಾದಂತ ಒಂದು ಸದನಕ್ಕೆ ಹಾಜರಾಗದೆ ಭಾಷಣವನ್ನೇ ಮಾಡದೆ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತಾರ ಅನ್ನೋದು ಕುತೂಹಲ ಸದ್ಯಕ್ಕೆ ಇದೆ. ಸದ್ಯ ಈ ಒಂದು ತಲೆನೋವಿಂದ ಪಾರಾಗೋದಕ್ಕೆ ಸ್ಪೀಕರ್ ಅವರೇ ಖುದ್ದು ಅಖಾಡಕ್ಕೆ ಹಿಡಿದು ರಾಜ್ಯಪಾಲರ ಒಂದು ಭೇಟಿಗೆ ಬಂದಿರತಕ್ಕಂಥದ್ದು, ಅವರ ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜಭವನಕ್ಕೆ ಫೋನ್ ಮಾಡಿ ಅವರ ಒಂದು ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಇವರ ಒಂದು ಮನವೊಲಿಕೆಗೆ ಬಗ್ಗದೇ ಇರತಕ್ಕಂಥ ಪಕ್ಷದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಲೋಕಭವನದಿಂದ ನಮಗೆ ಲಭ್ಯ ಆಗ್ತಾ ಇರುವ ಲೇಟೆಸ್ಟ್ ಲೈವ್ ಅಪ್ಡೇಟ್ನ ಪ್ರಕಾರ ರಾಜ್ಯಪಾಲರ ಜೊತೆಯಲ್ಲಿ ಒಂದು ಹೈ ವೋಲ್ಟೇಜ್ ಮಾತುಕತೆ ಆರಂಭ ಆಗ್ತಾ ಇದೆ. ಸಭಾಪತಿ ಬಸವರಾಜ ಹೊರಟ್ಟಿ, ಸ್ಪೀಕರ್ ಯುಟಿ ಖಾದರ್, ಹಾಗೆ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು, ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಎಎಸ್ ಪೊನ್ನಣ್ಣ ಸೇರಿದಂತೆ ಅನೇಕರು ರಾಜ್ಯಪಾಲರ ಮನವೊಲಿಸೋದಕ್ಕೆ ಕಸರತ್ತನ್ನ ಆರಂಭ ಮಾಡ್ತಾ ಇದ್ದಾರೆ. ರಾಮ್ಜಿ ಕಾಯ್ದೆಯನ್ನು ವಿರೋಧಿಸಿ ವಿಶೇಷ ಅಧಿವೇಶನವನ್ನ ಸರ್ಕಾರ ಕರೆದಿದೆ. ಬಟ್ ಇದು ವರ್ಷದ ಮೊದಲ ಅಧಿವೇಶನ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇರೋದು. ಅಂಡ್ 2006ರಲ್ಲೇ ನಾವೇನ್ ತೀರ್ಮಾನ ಮಾಡಿದ್ವಿ, ಒಂದು ನಿಯಮ ತಂದಿದ್ವಿ ಅಧಿವೇಶನದ ಕುರಿತಾಗಿ, ಅದರಂತೆ ಇದನ್ನ ಕರೆಯಲಾಗಿದೆ. ಬರೀ ಈ ಮಸೂದೆ ಒಂದಕ್ಕೋಸ್ಕರ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಮನ್ರೇಗಾ ಹೆಸರು ಬದಲಾವಣೆ ವಿರೋಧಿಸಿ ವಿಶೇಷ ಅಧಿವೇಶನವನ್ನು ಏನು ಕರೆಯಲಾಗಿದೆ, ಈ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣ ಅದಾಗಿರುತ್ತೆ. ಅಲ್ಲಿ ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯಗಳು, ಹೇಳಿಕೆಗಳಿಗೆ ಯಾವುದೇ ಅವಕಾಶ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಭಾಷಣಕ್ಕೆ ನಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ. ಹಿಂಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಈಗ ಬೇಸಿಕ್ ಹೇಳುವಂತ ಪ್ರಶ್ನೆ, ಹಾಗಾದ್ರೆ ನಾಳೆ ಅಧಿವೇಶನ ನಡೆಯುತ್ತಾ ಅನ್ನುವಂಥದ್ದು ಒಂದು. ಅದರ ಜೊತೆಗೇನೆ ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಡುತ್ತೆ.